ಸ್ವಚ್ಛತೆಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ದಿನನಿತ್ಯ ಮಾಡುವ ಕೆಲಸ ಇದು. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ನಮಗೆ ಸ್ವಚ್ಛತೆ ಕಾಣುವುದಂಥದ್ದಲ್ಲ. ನಮ್ಮ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಯೋಜನೆಯಲ್ಲಿ ಬಂದು 8-10 ವರ್ಷ ಆದರೂ ಕೂಡ ನಮ್ಮ ಇಡೀ ರಾಜ್ಯದಲ್ಲಿ ಅನೇಕ ನಗರಗಳಲ್ಲಿ ನಾವು ಸ್ವಚ್ಛತೆಯನ್ನು ಇವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ಮೈಸೂರನ್ನು ಸ್ವಚ್ಛತೆಗೆ ನಾವು ಈಗಾಗಲೇ ಬಹುಮಾನವನ್ನು ನಾವು ಪಡ್ಕೊಂಡಿದ್ದೇವೆ. ನಮ್ಮ ಸರ್ಕಾರಗಳು ಬಂದ ನಂತರ ಅಲ್ಲ, ಮೊದಲು ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ಅದೊಂದು ಸಾಂಸ್ಕೃತಿಕ ನಗರ, ಸ್ವಚ್ಛತೆಗೆ ಒತ್ತು ಕೊಡೋದು. ನನ್ನ ಆಶೆ ಇಷ್ಟೇ, ತಾವೆಲ್ಲ ನಗರವನ್ನು ನಮ್ಮ ರಾಜ್ಯದ ಎಲ್ಲ ನಗರ, ಉದಾಹರಣೆಗೆ ಉಡುಪಿ ಕೂಡ ಇವತ್ತು ಸ್ವಚ್ಛತೆಗೆ ಹೆಸರುವಾಸಿಯಾಗಿದೆ. ಯಾವಾಗ ನಗರ ಪ್ರದೇಶ ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಆಗುತ್ತೋ ಆಗ ಆಟೋಮೆಟಿಕ್ಕಾಗಿ ಸ್ವಲ್ಪ ಸ್ವಚ್ಛತೆಯ ಬಗ್ಗೆ ಗಮನ ಆಗುತ್ತೆ, ಸ್ವಚ್ಛತೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ತಾವು ಅನುಬಂಧದಲ್ಲಿ ಅನೇಕ ಅಂಕಿಅಂಶಗಳನ್ನು ನೀಡಿದ್ದೀರಿ. ಇದನ್ನು ಸರ್ಕಾರ ದೃಢಪಡಿಸಿಕೊಳ್ಳಲು ಯಾವ ರೀತಿಯ ವ್ಯವಸ್ಥೆಯನ್ನು ಹೊಂದಿದೆ ಒಂದು ನನ್ನ ಪ್ರಶ್ನೆ. ಯಾಕೆಂದರೆ ಇವತ್ತು ಈ ಎಲ್ಲ ಸ್ವಚ್ಛತೆ ನಮ್ಮ ಆರೋಗ್ಯ ಸಿಬ್ಬಂದಿಗಳ ಮೇಲೆ, ಹೆಲ್ತ್ ಇನ್ಸ್ಪೆಕ್ಟರ್ ಮೇಲೆ ನಿರ್ಭಯ ಆಗಿರ್ತದೆ. ಆದ್ದರಿಂದ ಅವರಿಗೆ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ, ನಾನು ಕೂಡ ಪುರಸಭಾ ಸದಸ್ಯೆಯಾಗಿ ಕೆಲಸ ಮಾಡಿದವಳು, ಅದನ್ನೆಲ್ಲ ಅವರಿಗೆ ನೋಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಆ ಟೈಮೂ ಇರುವುದಿಲ್ಲ. ಆದ್ದರಿಂದ ನಾನು ತಮ್ಮ ಹತ್ರ ವಿನಂತಿ ಮಾಡೋದು, ಆ ಊರಿನಲ್ಲಿರ್ತಕ್ಕಂಥ ಯಾವುದಾದ್ರೂ ಮೂರನೇ ವ್ಯಕ್ತಿಯ ಮೇಲೆ, ಉದಾಹರಣೆಗೆ ಅನೇಕ ಸಂಘ ಸಂಸ್ಥೆಗಳಿರ್ತದೆ, ಆ ಸಂಘ ಸಂಸ್ಥೆಗಳು ಅವರಿಗೆ ದುಡ್ಡು ಕೊಡಬೇಕಂತ ಇಲ್ಲ, ಆಲ್ರೆಡಿ ಅನೇಕ ಸಂಘ ಸಂಸ್ಥೆಗಳು ಸ್ವಚ್ಛತಾ ಅಭಿಯಾನದಲ್ಲೆಲ್ಲ ಕೆಲಸ ಮಾಡುವಂಥದ್ದು ಇದೆ. ಅವರಿಗೆ ಈ ಆಡಿಟಿಂಗನ್ನು ಇದನ್ನು ದೃಢೀಕರಿಸುವವರು ಯಾರು? ನೀವು ಕೊಟ್ಟ ಸಭಾಪತಿಗಳು ಇಲ್ಲಿ ಅಂಕಿಅಂಶವನ್ನು ಕೊಟ್ಟಿದ್ದಾರೆ, ಇದು ಒಳ್ಳೆ ದೇವರ ನಾಮ ಇದ್ದಂಗೆ ಉಂಟು. ಇದರಲ್ಲಿ ಒಣ ತ್ಯಾಜ್ಯ ಯಾವ ರೀತಿ ತೂಕ ಅಂದಾಜು ಮಾಡ್ತೇವೆ ಅಂತ ಗೊತ್ತಿಲ್ಲ. ಒಣ ತ್ಯಾಜ್ಯದ ಬಗ್ಗೆ ಇಲ್ಲಿ ಒಂದು ಒಣ ತ್ಯಾಜ್ಯದ ಬಗ್ಗೆ ಹೇಳಿದ್ರಿ, ಬೈಲಾ ಇದೆ, ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಹಾಗೂ ರಾಜ್ಯ ನೀತಿ ಹಾಗೂ ಕಾರ್ಯತಂತ್ರವನ್ನು 2020ರಲ್ಲಿ ಜಾರಿಗೆ ಬಂದಿರುತ್ತೆ ಅಂತ. ಸಭಾಪತಿಗಳೇ, ಇದರಲ್ಲಿ ಭಾಳ ಒಳ್ಳೆ, ನಾನು ನೋಡಿದೆ ಎಲ್ಲ ಅಂಕಿಅಂಶಗಳನ್ನು ನೋಡ್ತಾ ಒಳ್ಳೆ ದೇವರ ನಾಮ ಬರ್ದಂಗೆ ಬರೆದಿದ್ದಾರೆ ನೋಡ್ತಾ ಇದ್ದೇನೆ. ಈ ನಮ್ಮ ಇವತ್ತು ಚರಂಡಿಯಲ್ಲಿ ಒಣತ್ಯಾಜ್ಯ ಬಿದ್ದು ಎಷ್ಟು ಚರಂಡಿ ವಾಸನೆ ಬರುತ್ತೆ, ಮಳೆ ಬಂದರೆ ಗೊತ್ತಾಗೋದಿಲ್ಲ, ಹರಿದು ಹೋಗ್ಬೋದು. ಆ ಚರಂಡಿಯನ್ನು ಮುಟ್ಟುವ ಕೆಲಸವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ, ಅನೇಕ ಪ್ರದೇಶಗಳಲ್ಲಿ ನಾನು ನೋಡಿದ್ದೇನೆ. ಆದ್ದರಿಂದ ಇದರ ಅಂಕಿಅಂಶಗಳನ್ನು ದೃಢಪಡಿಸಿಕೊಳ್ಳಲಿಕ್ಕೆ ಸರ್ಕಾರ ಯಾವ ರೀತಿ ಇದನ್ನು ದೃಢಪಡಿಸಿಕೊಳ್ಳುತ್ತೆ? ಸರ್ಕಾರ ಯಾವ ರೀತಿ ಈಗ ಈ ಅಂಕಿಅಂಶ ಸರ್ಕಾರ ಏನು, ನೀವು ಸರ್ಕಾರ ಯಾವ ರೀತಿ ಇದನ್ನು ದೃಢೀಕರಿಸುತ್ತೆ? ಅಲ್ಲ, ನಿಮಗೆ